ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ, ನಮ್ಮ ಮಕ್ಕಳಿಗೆ ಏಕಾಗ್ರತೆ ಅನ್ನೋವಂಥದ್ದು ಬೇಕು ಮತ್ತು ಓದೋದಕ್ಕೆ ಬರೆಯೋದಕ್ಕೆ ಅವ್ರಿಗೆ ನೆನಪಿನ ಶಕ್ತಿ ಅನ್ನೋವಂಥದ್ದು ಬೇಕು ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರಿ. ಖಂಡಿತವಾಗ್ಲೂ ಈ ಒಂದು 2 ದೀಪಾರಾಧನೆಯನ್ನು ನೀವು ಮಾಡಿದ್ದೇ ಆದರೆ ಇವತ್ತಿನ ದಿವಸ ಅಮೃತ ಸಿದ್ಧಿ ಯೋಗ ಇದೆ. ಇವತ್ತಿನ ದಿವಸ ಭಾನುವಾರ ದಿವಸ ಅದು ಬಂದಿರುವಂಥದ್ದು. ನಾನು ನಿನ್ನೆ ಶನಿವಾರನೇ ವಿಡಿಯೋ ಹಾಕಿದ್ದೀನಿ, ಬಟ್ ಇಲ್ಲಿ ತುಂಬ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಿಮಗೆ ಈ ವಿಡಿಯೋ ಬಂದು ಭಾನುವಾರ ದಿವಸ ತಲುಪ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ ಯಾರೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ಒಂದು ಅಮೃತ ಸಿದ್ಧಿ ಯೋಗ ದಿನ. ನಾವು ಏನೇ ಒಂದು ಮಕ್ಕಳ ಬಗ್ಗೆ ಏನೇ ಒಂದು ಕೇಳಿಕೊಂಡ್ರು, ಏನೇ ಒಂದು ಕೋರಿಕೆಯನ್ನು ಇಟ್ಟರು ಕೂಡ ಆ ದೇವರು ಅದನ್ನು ಅತಿ ಶೀಘ್ರವಾಗಿ ನೆರವೇರಿಸ್ತಾರೆ. ಅದರಲ್ಲೂ ವಾರಾಹಿ ಅಮ್ಮ ಅಂತಂದರೆ ತುಂಬ ಬೇಗನೆ ನಮ್ಮ ಕೆಲಸ ಎಲ್ಲ ಒಂದು ಕಾರ್ಯಸಿದ್ಧಿ ಆಗುವಂಥದ್ದು. ಯಾವುದೇ ಕೆಲಸ ಇರಬಹುದು, ಮಕ್ಕಳ ವಿದ್ಯಾಭ್ಯಾಸ, ಜಾಬು ಮತ್ತು ಹೆಲ್ತ್ ರಿಲೇಟೆಡ್ಡು ಏನೇ ಒಂದು ಇದ್ರೂ ಕೂಡ ಇವತ್ತು ಭಾನುವಾರ ಬೆಳಿಗ್ಗೆಗೆ ಆ ಒಂದು ಅಮೃತ ಸಿದ್ಧಿ ಯೋಗ ಅನ್ನೋಂಥದ್ದು ಪ್ರಾರಂಭವಾಗುತ್ತೆ. ಆ ದಿನ ನೀವು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲೆಲ್ಲ ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಕೆಲವೊಬ್ಬರು ಭಾನುವಾರ ದಿವಸ ಮನೆ ಒರೆಸಿಲ್ಲ ಅಂತಂದರೂ ಏನೂ ತೊಂದರೆ ಇಲ್ಲ. ನೀಟಾಗಿ ಮನೆಯನ್ನೆಲ್ಲ ಕಸ ಗುಡಿಸಿ ನೀವು ಕೂಡ ಸ್ನಾನವನ್ನು ಮಾಡಿಕೊಂಡು ಮನೆಗೆಲ್ಲ ಸ್ವಲ್ಪ ಗೋಮೂತ್ರ ಇದ್ದರೆ ಗೋಮೂತ್ರ, ಇಲ್ಲ ಅಂತಂದರೆ ನೀರಿಗೆ ಸ್ವಲ್ಪ ನೀವೆಲ್ಲಾನ ದೇವಸ್ಥಾನಕ್ಕೆ ಹೋಗಿರುವಂಥ ಸ್ವಲ್ಪ ತೀರ್ಥ ಇತ್ತಂದರೆ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆಯೆಲ್ಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ನಿಮ್ಮ ತಲೆಗೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಧೂಪವನ್ನು ಹಚ್ಚಿ ನಿಮ್ಮ ಏನು ಕೋರಿಕೆಗಳಿದೆಯೋ ಇವತ್ತು ನನ್ನ ಮಂತ್ರದ ಮೂಲಕವಾಗಿ ನಿಮಗೆ ತಿಳಿಸ್ತಾ ಇಲ್ಲ. ಒಂದು ವೈಟ್ ಪೇಪರನ್ನು ಎತ್ಕೊಳ್ಳಿ. ಒಂದು ವೈಟ್ ಪೇಪರನ್ನು ಎತ್ಕೊಂಡು ನಿಮಗೆ ಏನು ಕೆಲಸ ಆಗಬೇಕು ಅಂತ ಇದೆ. ಇವಾಗ ನಿಮ್ಮ ಮಗ ಚೆನ್ನಾಗಿ ಓದಬೇಕಾ ಅಂದರೆ ಚೆನ್ನಾಗಿ ಓದ್ತಾ ಇದ್ದಾನೆ ಅಂಥೇಳಿ ಬರಿಬೇಕು. ಅಂದರೆ ಅವನು ಓದ್ತಾ ಇಲ್ಲ, ಅವನ ಬಗ್ಗೆ ಕಂಪ್ಲೇಂಟನ್ನು ಏನು ಬರಿಬಾರ್ದು. ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ನನ್ನ ಮಗ ಮಿಸ್ಗಳಿಂದ ಟೀಚರ್ಗಳ ಕಡೆಯಿಂದ ಒಳ್ಳೆ ಗುಡ್ ಅನಿಸ್ಕೊಳ್ತಾ ಇದ್ದಾನೆ, ಮನೆಯಲ್ಲೂ ಕೂಡ ತುಂಬ ಮುದ್ದಾದ ಮಗು ಅಂಥೇಳಿ ನಿಮ್ಮ ಮಗುವಿನ ಬಗ್ಗೆ ಪಾಸಿಟಿವ್ ಆಗಿ ಬರಿಬೇಕು. ಅವ್ನು ತೀಟೆ ಮಾಡ್ತಾಯಿರಲಿ, ಏನೇ ಒಂದು ಮಾಡಿದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ನೀವು ಅದರಲ್ಲಿ ಬರಿಬೇಕು. ಮತ್ತು ಇನ್ನೂ ನಿಮ್ಗೆ ಇವಾಗ ದುಡ್ಡು ಕಾಸು ಬೇಕಾಗಿರುತ್ತೆ, ಅಕಸ್ಮಾತಾಗಿ ಮನೆ ಕಟ್ಟೋದು, ಸೈಟು, ನಿಮ್ದು ಇಷ್ಟಾರ್ಥ ಏನೇ ಒಂದು ಕೋರಿಕೆ ಇದ್ರೂ ಕೂಡ ನೀವು ಈ ಪೇಪರಲ್ಲಿ ಕೇಳ್ಕೊಳ್ಬಹುದು. ಈ ಪೇಪರಲ್ಲಿ ಕೇಳಿಕೊಂಡು ನೀವು ಎಷ್ಟು ನಿಮಗೆ ಒಂದು ವೈಟ್ ಶೀಟಲ್ಲಿ ಎಷ್ಟು ವಿಷಸ್ಗಳನ್ನು ನೀವು ಬರಿಬೋದು ಅಷ್ಟು ಬರ್ಕೊಳ್ಬಹುದು. ಇದರಲ್ಲಿ ನೀವು ನೀಲಿ ಬಣ್ಣದಲ್ಲಿ ಬರ್ಕೊಳ್ಬೇಕಾಗತ್ತೆ. ನೀಲಿ ಬಣ್ಣ ಅಂತಂದರೆ ನಮ್ಮ ಶನಿಗೆ ಅಧಿಪತಿ. ನಿಮ್ಮ ಹತ್ರಕ್ಕೆ ನೀಲಿ ಬಣ್ಣ ಇಲ್ಲ ಅಂತಂದರೆ ನೀವು ಗ್ರೀನನ್ನು ಬಳಸ್ಕೊಳ್ಬಹುದು. ಗ್ರೀನ್ ಬಂದು ನಮ್ಮ ಒಂದು ಸಮೃದ್ಧಿಯ ಸಂಕೇತವಾಗಿರುತ್ತೆ. ಗ್ರೀನ್ ಪೆನ್ನನ್ನು ಬಳಸ್ಕೊಂಡು ನಿಮ್ಮ ವಿಶೇಷ ಏನಿದೆಯೋ ಅದನ್ನೆಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಬರಿಬೇಕು. ಒಂದು ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವರಾಹಮ್ಮನ ಇಷ್ಟ ದೇವರು, ಕುಲದೇವರು ಯಾರನ್ನು ಬೇಕಾದರೂ ನೀವು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ವಿಸಸ್ ಎಲ್ಲ ಬರಿಬೇಕು. ವೈಟ್ ಶೀಟನ್ನು ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಚಿಕ್ಕದಾಗಿ ಮಡಿಸ್ಕೊಳ್ಬೇಕು. ಚಿಕ್ಕದಾಗಿ ಮಡಿಸ್ಕೊಂಡು ನಿಮ್ಮ ದೇವರ ಮನೆಯಲ್ಲಿ ಇವಾಗ ನಿಮ್ಗೆ ಯಾವ ದೇವರು ಇಷ್ಟ ಇರ್ತಾನೋ ನಿಮ್ಮ ದೇವರ ಮನೆಗೆ ಸ್ವಲ್ಪ ಫೋಟೋ ಹಿಂದೆ ಆಯಿತು, ಇಲ್ಲ ಯಾರೂ ನೋಡಿಲ್ಲ ಅಂತಂದರೆ, ಇಲ್ಲಾಂದರೆ ಚಿಕ್ಕ ವಿಗ್ರಹಗಳನ್ನು ಇಟ್ಟಿರ್ತೀರಲ್ವ ಪ್ಲೇಟಲ್ಲಿ, ಆ ಪ್ಲೇಟಿನ ಕೆಳಗಡೆಗೆ ಇಡಬಹುದು. ಆ ಥರ ಇಟ್ಬಿಟ್ಟು ನೀವು ದೇವರಲ್ಲಿ ನಿಮ್ಮ ಕೋರಿಕೆಯನ್ನು ನೀವು ಖಂಡಿತವಾಗ್ಲೂ ಕೇಳ್ಕೊಳ್ಬಹುದು. ಕೇಳಿಕೊಂಡು ಅಮ್ಮ ನೋಡಿ ನಮಗೆ ಈ ರೀತಿಯಾಗಿ ನನ್ನ ಮಗ ಓದಬೇಕಮ್ಮ, ವಾರಾಹಿ ನನ್ನ ಮಗನಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ನೀನು ಕಾಪಾಡು ಅಂಥೇಳಿ ಆ ವಾರಾಹಿಯಲ್ಲಿ ಕೇಳ್ಕೊಳ್ಳಿ. ವೆಂಕಟೇಶ್ವರನಲ್ಲಿ ಕೇಳ್ಕೊಳ್ಳಿ. ಇವತ್ತು ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ಗುರುವಾದ ರಾಘವೇಂದ್ರ ಸ್ವಾಮಿ ಸಾಯಿನಾಥರನ್ನು ಕೇಳ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಮಗು ಚೆನ್ನಾಗಿ ಓದುತ್ತೆ, ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಒಂದು ಆ ಯೋಗಗಳು ಅನ್ನೋವಂಥದ್ದು ಬರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಹಾಗಾಗಿ ನೀವು ಕೇಳಿಕೊಂಡು ವಾರಾಹಮ್ಮನ ಕೇಳ್ಕೊಳ್ಳಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇದನ್ನು ನೀವು 1 ದಿನಗಳ ಕಾಲ ಅಲ್ಲೇ ಬಿಡಬೇಕು. ನೆಕ್ಸ್ಟ್ ನೀವು ಸೋಮವಾರ ದಿವಸ ಇವಾಗ ಮತ್ತೆ ಹೆಂಗೋ ವಾರಗಳನ್ನು ಮಾಡ್ತಾ ಇರ್ತೀರಲ್ಲ, ವಾರ ಮಾಡಿದ್ರು ಸರಿ, ವಾರ ಮಾಡಿಲ್ಲ ಅಂದರೂ ಸರಿ, ಆ ಪೇಪರನ್ನು ತೆಕ್ಕೊಳ್ಬೇಕು. ಪೇಪರನ್ನು ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ ತಗೊಳ್ಳಿ. ನೀವು ಯಾವಾಗ ದೇವ್ರ ಮನೆಗೆ ಪೂಜೆಯನ್ನು ಮಾಡೋಕ್ಕೆ ಹೋಗ್ತೀರೋ ಅದನ್ನು ಒನ್ ಡೇ ಬಿಡಬೇಕಲ್ಲಿ ನೈಟಲ್ಲಿ. ಮಾರನೇ ದಿನ ಎತ್ಕೊಂಡು ಒಂದು 6 ಲವಂಗ 6 ಕರ್ಪೂರವನ್ನು ತೆಗೆದುಕೊಳ್ಬೇಕು. 6 ಕರ್ಪೂರವನ್ನು ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಪುಡಿಯನ್ನು ಮಾಡ್ಕೊಳ್ಬೇಕು. ಪೇಪರ್ನೆಲ್ಲ
ಒಂದು ಮಣ್ಣಿನ ಹಣತೆ ಬೇಕಾದರೂ ತೊಗೊಳ್ಳಿ. ಪೇಪರ್ ನೋಡಿ ಎಷ್ಟಿರುತ್ತೆ ಅಂತ ನೋಡಿಕೊಂಡು, ಇಲ್ಲ ಒಂದು ಏನೋ ಬಟ್ಲನ್ನು ತೆಗೆದುಕೊಳ್ಳಿ. ನೀವು ಧೂಪ ಹಾಕೋದಕ್ಕೆಲ್ಲ ಬಳಸ್ತೀರಲ್ಲ ಅದನ್ನು ಸಹ ನೀವು ತೆಗೆದುಕೊಳ್ಬೋದು. ಲವಂಗವನ್ನು ಫಸ್ಟು ಕರ್ಪೂರವನ್ನು ಹಾಕಿ ಅದರ ಮೇಲೆ ಲವಂಗ ಹಾಕಿ ಅದ್ರ ಮೇಲೆ ಪೇಪರನ್ನು ಇಟ್ಟು ಅದನ್ನು ಹಚ್ಕೊಂಡು ನೀವು ಆ ಉರಿತಾ ಇರುವ ಸಂದರ್ಭದಲ್ಲಿ ಕೇಳ್ಕೋಬೇಕು, ನನ್ನ ಮಗ ಇವಾಗ 100ಕ್ಕೆ 100 ಮಾರ್ಕ್ಸನ್ನು ತೆಗೆದ, ಇಲ್ಲ ಚೆನ್ನಾಗಿ ಓದ್ತಾ ಇದ್ದಾನೆ, ನನಗೆ ದುಡ್ಡು ಕಾಸು ನೋಡಿ ಯಾರೋ ತಗೊಂಬಂದು ಕೊಟ್ಟರು ಅನ್ನೋ ಥರ ಫೀಲ್ ಮಾಡ್ಕೋಬೇಕು. ನೀವು ಮನಸ್ಸಿನಲ್ಲಿ ನಿಮ್ಮ ಕೆಲಸ ಆಗಿದೆ ಅಂಥೇಳಿ ಫೀಲ್ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಆರಿಬಿಡಬೇಕು. ಕೈಯಲ್ಲಿ ಹುಷಾರು. ಅದನ್ನು ನಿಮ್ಮ ಒಂದು ಹೆಣ್ಮಕ್ಳಾಗಿದ್ದರೆ ಎಡಗೈ ಮೇಲೆ ಹಾಕ್ಕೋಬೇಕು, ಗಂಡು ಮಕ್ಕಳು ಮಾಡ್ತಾಯಿದ್ರೆ ಬಲಗೈಗೆ ಹಾಕ್ಕೋಬೇಕು. ಆ ಬಲಗೈ ಮೇಲೆ ಹಾಕ್ಕೊಂಡು ನಿಮ್ಮ ಮನೆಯ ಆಚೆ ಕಡೆಗೆ ಬಂದು ಸೂರ್ಯನಿಗೆ ತೋರಿಸ್ಬೇಕು, ಇಲ್ಲ ಆಕಾಶಕ್ಕೆ ತೋರಿಸ್ಬಿಟ್ಟು ಅದನ್ನು ಮೇಲಕ್ಕೆ ಊದಿಬಿಡಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ಒಳಗಡೆ ಬಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡ್ಕೊಳ್ಬಹುದು. ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿದ್ದು ನೋಡಿ ನಿಮಗೆ ಎಷ್ಟು ಮಿರಾಕಲ್ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನೀವೇ ಬಂದು ನೆಕ್ಸ್ಟು ಕಮೆಂಟನ್ನು ಮಾಡ್ತೀರಿ. ನಿಮ್ಮ ಮಕ್ಕಳು ವಾರಾಹಿಗೂ ನಾನು ಹೋದ ಸತಿ ಮಂತ್ರವನ್ನು ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ.